ನನ್ನ ಅಕ್ಕಂಗಿಯರು, ಈತ್ ಕಡೆ ನನ್ನ ಅಂತಮ್ಮಂದಿರು, ಬೇರೂರಿಂದ ನಾಟಕ ನೋಡಲು ಬಂದಿರತಕ್ಕಂತ ನನ್ನ ಸ್ನೇಹಿತರಿಗೆ ನಂದೊಂದು ಸುಕ್ರಿಯ ಕಣ್ರಿ. ಹಿರಿಯರು ಹೇಳ್ತಾರ, ಊಟ ಮಾಡಕ್ ಕುಂತಾಗ ರೈತನ್ ನೆನಬೇಕಂತ, ಹಾಯಾಗಿ ನಿದ್ದೆ ಮಾಡ್ಬೇಕಾದ್ರ ಗಡಿ ಕಾಯುವ ಸೈನಿಕನ್ ನೆನಬೇಕಂತ. ಆದ್ರ ನನ್ನಂತ ಕಳ್ಳಕಿರ್ ನೋಡಿದ್ರ ಮೈಯಲ್ಲಿ ಜುಮ್ಮನು ತರ ಬಿಡಬೇಡಂತ ಹೇಳಾರ. ಹೋ, ಏನ್ ನಿಂತಿದ್ರ? ಭಯ ಭಕ್ತಿ ಮನ್ಸಲ್ಲಿದ್ರೆ ಸಾಕು, ಕೂತ್ಕೊಳ್ಳಿ. ಆಲ್ ಅವರ್ ಒನ್ಸ್. ಇತಿಹಾಸ, ಹಿಂದಿನ ಇತಿಹಾಸದ ಪುಟವನ್ನು ಕೆದರಿ ನೋಡಿದರೆ ಕಾಣುತ್ತದೆ, ರಾಮ ಹುಟ್ಟಿದ್ದು ರಾವಣ ಹತ್ಯೆ ಆಡಲು, ಕೃಷ್ಣ ಜನಿಸಿದ್ದು ಕಂಸನನ್ನ ಕೊಂದು ಹಾಕಲು, ಅದರಂತೆ ಪಾಂಡವರ ಜನನವಾದಿದ್ದೇ ಕೌರವರ ನಿರ್ವಂಶಕ್ಕಾಗಿ. ಆದರೆ ಈ ಕಲಿಗಾಲದ ಇತಿಹಾಸವನ್ನು ಕೆದರಿ ನೋಡಿದರೆ ಕಾಣುವುದು ಈ ರಾಜ್ಯವರ್ಧನ ಕರಾಳ ಚರಿತ್ರೆ. ಅಂದುಕೊಂಡಿದ್ದನ್ನು ಸಾಧಿಸಿಕೊಂಡು ಸಾಧಕನಾದ ಈ ರಾಜ್ಯವರ್ಧನ ಹಾದಿಗೆ ಅಡ್ಡಿ ಬಂದವರನ್ನೆಲ್ಲ ಒಬ್ಬೊಬ್ಬರನ್ನಾಗಿ ಮುಗಿಸಿ ಕರಾಳ ಚರಿತ್ರೆಯನ್ನೇ ಸೃಷ್ಟಿಸುತ್ತಾನೆ. ನನ್ನ ರಿಯಲ್ ಎಸ್ಟೇಟ್ಗೆ ಬಿಸಿನೆಸ್ಗೆ ಅಡ್ಡಿ ಬಂದ ಆ ಬಾಂಬ್ ನಾಗನನ್ನು ಅವನ ಬಾಂಬ್ನಿಂದಲೇ ಅವನ ಸ್ವಂತಕ್ಕೆ ಕಟ್ಟಿ ಅವನ ಉಳಿಸಿದ್ದಾಯಿತು. ನನ್ನ ಕೋಟ ನೋಟು ಪಡೆದಂಗೆಗೆ ಅಡ್ಡಿ ಬಂದಿರುವ ಕಾಕಿ ಪಡೆಯನ್ನ ಸುಟ್ಟು ಭಸ್ಮ ಮಾಡಿದ್ದು ಆಯ್ತು. ಇನ್ನು ನಾನು ಕಣ್ಣಿಟ್ಟ ಕಾಲೇಜು ಕಣ್ಣೀರು ನನ್ನ ಹೂಮಂಚಕ್ಕೆ ಹತ್ತಲಿಲ್ಲವೆಂದು ಅವರನ್ನ ವಿದೇಶಕ್ಕೆ ಸಪ್ಲೈ ಮಾಡಿಸಿದ್ದು ಆಯ್ತು. ಇನ್ನು ನನ್ನ ಹಂಗಿನಲ್ಲಿ ಮಂಕು ಬಡಿದು ಕುಳಿತಿರುವ ಗೃಹ ಮಂತ್ರಿಗೆ ಒಂದು ಮರಣದ ಮುಹೂರ್ತ ಬಿಟ್ಟು ಬೈ ಎಲೆಕ್ಷನ್ ಮಾಡಿಸಿ ಆ ಸ್ಥಾನಕ್ಕೆ ನಾನು ಇಟ್ಟುಕೊಂಡಿರುವ ನನ್ನ ಸೂಳೆ ಸರಳ ಗೆಲ್ಲಿಸಿ ಈಗಿನ ರಾಜಕಾರಣಿಗಳಿಗೆ ನನ್ನ ಕೆಪಾಸಿಟಿ ತೋರಿಸದಿದ್ದರೆ ನನ್ನ ಹೆಸರು ರಾಜ್ಯವರ್ಧನನೇ ಅಲ್ಲ. ಯಪ್ಪ ದನಿಗಳ, ನೀವು ಹೇಳ್ದಂಗ ಅವನು ಎಳ್ಕೊಂಡ ಬಂದೀವ್ರಿ. ನೋಡಾಕ್ ಕಡ್ಡಿ ಹಂಗದಾನ್ರಿ ಮಗ, ಬಾಳ ಹಾರಾಡ್ತಾನ್ರಿ ಅವ. ನೋಡಾಟ್ ವಿಚಾರ ಮಾಡ್ಕೊಳ್ರಿ ಅವನ. ಹೇ ರಾಜವರ್ಧನ, ನನ್ನನ್ಯಾಕೋ ಇಲ್ಲಿಯವರೆಗೆ ಕರೆಸಿಕೊಂಡದ್ದು? ನಿನ್ನಣ್ಣ ಇಲ್ಲಿಗೆ ಹೇಗೆ ಕರೆಸಿದ್ದು? ಹೇ ಪರಶುರಾಮ, ನಿನ್ನನ್ನು ಇಲ್ಲಿಗೆ ಏಕೆ ಕರೆಸುವಂತ ನಿನಗೆ ಗೊತ್ತಿಲ್ಲವೇನು? ಎಲ್ಲವೂ ಗೊತ್ತಿದ್ದರು ಏನು ಗೊತ್ತಿಲ್ಲದಂತೆ ಸುಮ್ಮನೆ ನಾಟಕ ಮಾಡುತ್ತಿರುವಿ. ಹೇ ರಾಜವರ್ಧನ, ನಿನಗೆ ಎಲ್ಲ ಗೊತ್ತಿದ್ದರೂ ಮತ್ತೆ ಯಾಕೋ ನನ್ನನ್ನು ಇಲ್ಲಿಯವರೆಗೆ ಕರೆಸಿಕೊಂಡೆ? ಅದು ನನ್ನನ್ನ ಇಲ್ಲದ ಸಮಯ ನೋಡಿಕೊಂಡು ಇಂತಹ ಕೆಲಸ ಮಾಡಿದ್ದೀಯಲ್ಲ. ಈ ವಿಷಯ ನನ್ನನಿಗೇನಾದರೂ ಗೊತ್ತಾದರೆ ನಿನ್ನ ಉಸಿರು ನಿಲ್ಲುತ್ತದೆ ಮಗನೇ. ಹುಷಾರ್ ಹುಷಾರ್. ನಿನ್ನ ಅಣ್ಣ ಏನು ದೊಡ್ಡ ಪೈಲ್ವಾನ್ ಏನು? ಅವನು ನನ್ನನ್ನು ಹೊಡಿಕಿಕೊಂಡು ಬಂದು ನನ್ನ ಉಸಿರು ನಿಲ್ಲಿಸುವೊಳಗಾಗಿ ಆ ನನ್ನ ದಾಂಡಿಗರು ಅವನನ್ನು ಹರಿದು ತಿನ್ನುತ್ತಾರೆ. ಎಚ್ಚರವಿರಲಿ ಮಗನೇ. ರಾಜವರ್ಧನ, ದಾಂಡಿಗರ ದಂಡು ಕಟ್ಟಿಕೊಂಡು ನಾನೊಬ್ಬ ದಂಡ ನಾಯಕನೆಂದು ಬೀಗುವ ನೀನು, ನಿನ್ನ ದಾಂಡಿಗರು ನನ್ನ ಕೈಯಲ್ಲಿರುವ ಕೊಡಲಿಗೆ ಆಹುತಿಯಾಗುವುದು ಕ್ಷಣ ಮಾತ್ರದ ಕೆಲಸ. ಲೇ ರಾಜವರ್ಧನ, ನಿನ್ನನ್ನು ಇಲ್ಲಿಯವರೆಗೆ ಯಾರೂ ಕೆಣಕಿಲ್ಲ, ನಿನ್ನ ವಿರುದ್ಧ ತೊಡೆ ತಟ್ಟಿ ನಿಂತಿಲ್ಲ ಎನ್ನುವ ಹೊಂಬತನದಿಂದ ಮೆರೆಯಬೇಡ. ನಾನು ನನ್ನ ಕೋಪೋಗ್ನಿಯ ಸೀಮೆ ದಾಟಿ ಗಂಡುಗಲಿಯಾಗಿ
ನಿನ್ನಂತಹ ಪುಂಡನ ಪಾಲಿಗೆ ಪ್ರಚಂಡನಾಗಿ ತಡೆತಟ್ಟುತ್ತೇನೆ. ಬಾರಲೇ ಮಗನೇ ಬಾ. ಏ ಪರ್ಷ, ಉದ್ದಟತನದಿಂದ ಮಾತನಾಡುವ ನಿನ್ನ ಸಲ್ಲಡಿಗಿಸಿ ಹಲ್ಲು ಉದುರಿಸಿಬಿಟ್ಟೇನು ಮಗನೇ ಧೋಕೆ. ಲೇ ಬಚ್ಚೆ, ನನ್ನ ಹಲ್ಲನ್ನು ಉದುರಿಸಿ ಸೊಲ್ಲನ್ನು ಅಡಗಿಸುವಷ್ಟು ಗಂಡುಗಲಿಯಾ ನೀನು? ಬಂಡೆಗಲ್ಲನ್ನು ಗುದ್ದಿ ನೀರು ತಂದು ಹಸಿವಾದಾಗ ಕಾಡು ಪ್ರಾಣಿಗಳ ಹಸಿ ಮಾಂಸ ತಿಂದು ನಿನ್ನ ದಾಂಡಿಗರಂತ 100 ಜನ ದಾಂಡಿಗರು ಬಂದರು ಒಂದೇ ಏಟಿಗೆ ಗುದ್ದಿ ಮಲಗಿಸುವ ಈ ಗಂಡುಗಲಿಯ ಹಲ್ಲು ಉದುರಿಸುವ ಯಾವ ಮಗನೇ? ಲೇ ಪರಶುರಾಮ, ನನ್ನ ಮನೆಯಲ್ಲಿ ನಿಂತು ನನಗೆ ಏಕವಚನದಲ್ಲಿ ಮಾತನಾಡುವೆಯೋ ಮಗನೇ? ಲೇ ಪರ್ಷ, ಉದ್ದಟತನದಿಂದ ಮಾತನಾಡುವ ನಿನ್ನ ಸಲ್ಲಡಗಿಸಿ ಹಲ್ಲು ಉದುರಿಸಿ ಬಿಟ್ಟೇನು. ಎಚ್ಚರದಿಂದ ಮಾತನಾಡುವ ಮಗನೇ. ಏ ರಾಜವರ್ಧನ, ನನ್ನಂತಹ ನರಮಾನವರ ನರಕ್ಕಿತ್ತ ನಾಮರ್ಥ ನೀನಾಗಿದ್ದರೆ ನಿನ್ನ ದಾಂಡಿಗರನ್ನು ಕಳಿಸಿ ಹುಲಿಗೆ ಪಂಜರ ಹಾಕಿ ಎಳೆದುಕೊಂಡು ಬಂದಂತೆ ನನ್ನನ್ನು ಎಳೆದುಕೊಂಡು ಬರುತ್ತಿರಲಿಲ್ಲ. ಈ ಹುಲಿ ಹಬ್ಬುಲಿಯಂತೆ ಬೋರ್ಗರೆಯುವ ಮೊದಲು ನೀನಾಗೆ ಬಿಟ್ಟು ಕಳಿಸಿದರೆ ನಿನಗೆ ಕ್ಷೇಮ. ಹುಲಿ ಹಬ್ಬುಲಿ ಇಲಿಯ ಬೋನಿನಲ್ಲಿ ಇರುವ ನೀನು ಎಂದಿಗೆ ಹುಲಿಯಾಗಲು ಸಾಧ್ಯವಿಲ್ಲಲೇ. ಈ ರಾಜ್ಯವರ್ಧನ ಮುಂದೆ ನಿನ್ನ ಆಟ ನಡೆಯುವುದಿಲ್ಲ. ಸೊಮ್ಮನೆ ಈ ಪುಂಡನ ಕೈಯಲ್ಲಿ ಚಂಡಾಟ ಆಡಲು ಕೊಡಬೇಡ ನಿನ್ನ ರುಂಡವನ್ನು. ದೇವಲೋಕದಲ್ಲಿರುವ ಬ್ರಹ್ಮನಿಂದಲೇ ಕಂಚಿನ ಪತ್ರದಲ್ಲಿ ಬರೆಸಿಕೊಂಡು ಜನಿಸಿದ್ದಾನೆ. ಈ ಕಲಿಯುಗದಲ್ಲಿ ಗರ್ಜಿಸುವ ಹುಲಿ ಇವನೆಂದು. ಇವ್ಗ್ಯಾಕೆ ಹುಲಿ ಗಿಲಿ ಅಥವಾ ವಾದ ಮಾಡಾಕ್ತೀರಿ ನೀವು? ಇವನ್ ಎದಕ್ಕೆ ಕರ್ಸಿರಿ ಅದನ್ನ ವಿಚಾರ ಮಾಡ್ರಿ. ಏ ಪರಶುರಾಮ, ನಾನು ನಿನಗೆ ಮೊದಲೇ ಹೇಳಿದ್ದೆ, ಊರ ಹಳ್ಳದ ದಂಡೆಯಲ್ಲಿರುವ ನನ್ನ ಆಸ್ತಿನ ನಿಮಗೆ ಬಿಟ್ಕೊಡ್ತೀನಿ, ಅರಣ್ಯ ಪಕ್ಕದಲ್ಲಿರುವ ನಿಮ್ಮ ಆಸ್ತಿನ ನನಗೆ ಬಿಟ್ಕೊಡಿ ಅಂತ. ಆದ್ರೆ ನೀವು ಪೂರ್ವಜರ ಮಾಡಿಟ್ಟ ಆಸ್ತಿ ತಾತ ಮುತ್ತಾತನ ಕಾಲದಿಂದಲೂ ಉಳುಮೆ ಮಾಡ್ಕೊಂಡು ಬಂದಿದ್ದೀವಿ ಅಂತ ನನ್ನ ಪರನ್ನು ತಿರಸ್ಕಾರ ಮಾಡಿದ್ರಿ. ಆದ್ರೆ ಈಗ ಆಸ್ತಿಯ ವ್ಯಾಜ್ಯ ಕೋರ್ಟಿನಲ್ಲಿ ನಡೀತಾ ಇದೆ. ಅದು ಸಂಪೂರ್ಣವಾಗಿ ಮುಗಿಯುವವರೆಗೂ ನಿಮಗೆ ವಯಸ್ಸಾಗಿ ಮುದುಕರಾಗಿ ಬಿಟ್ಟಿರ್ತಿರೋ. ಈಗಲೂ ಏನು ಕಾಲ ಮಿಂಚಲ್ಲ, ಆಲೋಚನೆ ಮಾಡಿ. ಹೇ ರಾಜವರ್ಧನ, ಕೋರ್ಟು ಕಚೇರಿ ಅಂದ ತಕ್ಷಣ ಹೆದರುವ ಮಕ್ಕಳು ನಾವಲ್ಲ. ಸತ್ಯಕ್ಕೆ ಎಂದಿಗೂ ಸಾವಿಲ್ಲ, ಸುಳ್ಳಿಗೆ ಎಂದಿಗೂ ಸುಖವಿಲ್ಲ. ಇಂದಲ್ಲ ನಾಳೆ ನ್ಯಾಯದ ತಕ್ಕಡಿ ಸತ್ಯದ ಕಡೆಗೆ ತೂಗುತ್ತದೆ. ಅದರ ತೀರ್ಮಾನ ಕೋರ್ಟಿನಲ್ಲಿ ಆಗಲಿ ಬಿಡು. ತಾತ ಮುತ್ತಾತ ಗಳಿಸಿದ ಆಸ್ತಿ ಸರ್ಕಾರದ್ದೆಂದು ನಿನ್ನಂತಹ ನಾಮರ್ಥನ ಮಾತು ಕೇಳಿ ಕೋರ್ಟಿನಲ್ಲಿ ದಾವೆ ಹೂಡಿರುವ ಬಂಡ ಅಧಿಕಾರಿಗಳ ದಂಡಿಗೆ ತಕ್ಕ ಉತ್ತರ ಕೊಡುವುದು ನಮಗೂ ಗೊತ್ತು. ಆದರೆ ನಂಬಿದ ಭೂಮಿ ತಾಯಿ ನಮ್ಮನ್ನ ಕೈ ಬಿಡುವುದಿಲ್ಲ ಎಂಬುವ ನಂಬಿಕೆ ನಮ್ಮದಾಗಿದೆ. ಈ ವಿಚಾರವಾಗಿ ನಮಗೆ ಪದೇ ಪದೇ ತೊಂದರೆ ಕೊಟ್ಟು ನಮ್ಮ ತಾಳ್ಮೆಯನ್ನು ಪರೀಕ್ಷಿಸಬೇಡ ಮಗನೇ. ಆಸ್ತಿಯ ವಿಚಾರ ಕೋರ್ಟಿನಲ್ಲಿದ್ದರೂ ಸಹ ಅದರಲ್ಲಿ ಉಳಿಮೆ ಮಾಡಿ ತಿನ್ನಬಹುದಂತ ತಾನೆ ನೀನು ನಿನ್ನ ಅಣ್ಣ ಇಷ್ಟೊಂದು ಹಾರಾಡ್ತಿರುವುದು. ಆ ಆಸ್ತಿಯ ವಿಚಾರ ಸಂಪೂರ್ಣವಾಗಿ ಮುಗಿಯುವವರೆಗೂ ಅದರಲ್ಲಿ ನೀವು ಕಾಲಿಡುವಂತಿಲ್ಲ ಎಂದು ಕೋರ್ಟಿನಿಂದ ತಡೆಯಾಜ್ಞೆ ತಂದು ನಿನ್ನ ಅಣ್ಣನನ್ನ ಬೀದಿಗೆ ನಿಲ್ಲಿಸ್ತೀನಿ. ಸುಮ್ಮನೆ ಅದು ಆಗಬಾರ್ದು ಅಂದ್ರೆ ನಿಮ್ಮ ಹೊಲನ ನನಗೆ ಬಿಟ್ಕೊಡಿ. ಏ ರಾಜವರ್ಧನ, ಅಪ್ಪನಿಗೆ ಹುಟ್ಟಿದ ಮಕ್ಕಳಾಗಿ ದುಡಿದು ತಿನ್ನುವ ಹೊಲದ ಮೇಲೆ ಮಿಂಡರಿಗೆ ಹುಟ್ಟಿದ ಮಗನೆಂದ್ರೆ ಕಣ್ಣು ಹಾಕಿದ ನಿನ್ನ ದೌಲತ್ತಿಗೆ ಇಲ್ಲಿಯೇ ಈ ಕ್ಷಣದಲ್ಲಿಯೇ ಉತ್ತರ ಕೊಟ್ಟೇನು ಮಗನೇ ಜೋಕೆ. ಅತಿ ಆಸೆ ಗತಿಗೇಡು ಎಂಬುದನ್ನು ಅರಿಯದೆ ಹೆರವರ ಬದುಕನ್ನು ಬಾಚಿಕೊಂಡು ಬದುಕಲು ಹೊರಟಿರುವ
ನೀನೊಬ್ಬ ಸಿರಿವಂತ, ಇವರೆಲ್ಲ ನಿನ್ನ ಸೇವಕರು. ಲೇ, ನಮ್ಮಂತವರ ಆಸ್ತಿಯನ್ನು ಲಪಟಾಯಿಸಿ ಮೆರೆಯುವ ನೀನೊಬ್ಬ ಗಂಡಸೇನೋ ಮರ್ತ ನನ್ನ ಮಗನೇ. ಲೇ, ಅನ್ಯಾಯದಿಂದ ಗಳಿಸಿದ್ದು ಅನ್ಯಾಯವಾಗಿಯೇ ಹೋಗುತ್ತದೆ, ನ್ಯಾಯದಿಂದ ಗಳಿಸಿದ್ದು ನ್ಯಾಯವಾಗಿಯೇ ಉಳಿಯುತ್ತದೆ. ಲೇ ರಾಜವರ್ಧನ, ಈ ರಣರಂಗದಲ್ಲಿ ರಾವಣರಂತೆ ದರ್ಬಾರ್ ನಡೆಸುತ್ತಿರುವ ನಿಮ್ಮಂತಹ ಬಚ್ಚಾಗಳ ರುಂಡ ಚಂಡಾಡುವ ಗಂಡುಗಲಿ ವೀರ ಪರಶುರಾಮ ಇವನು. ಆದರೆ ನ್ಯಾಯಾಲಯವೇ ನಿಮ್ಮ ಮಾವನ ಮನೆಯಮ್ಮಂತೆ ಆಟ ಆಡಿಸುವ ಆ ನ್ಯಾಯಾಲಯದಲ್ಲಿಯೇ ಧರ್ಮದ ಯುದ್ಧ ಗೆದ್ದು ನಿಮ್ಮ ಕರ್ಮದ ಆಟ ಈ ಸಮಾಜಕ್ಕೆ ತೋರಿಸಲೆಂದೇ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಮಕ್ಕಳ. ಏನ್ ರಾಮ್ 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 ಪರಶುರಾಮ ಅಂತ ಗುದ್ದಾಡಾಕ್ತಾನು. ಏನ್ ಎಲ್ಲಾನು ಗುಡ್ಡದ ಪರಶುರಾಮನ್ರಿ ಅವ. ಪರಶುರಾಮ ನಿನ್ನ ಹಾಲ್ ಕೂದು, ಜೋಗಳ ಬಾಯಿ ಸತ್ಯವ್ವ ನಿನ್ನ ಹಾಲ್ ಕೂದು. ಲೇ ಪರಶ, ದಂಡ ಪಿಂಡನಂತೆ ಕಂಡ ತೆಂದು ಒಪ್ಪಿದ ಗೋಳಿಗೆ ಅಂತ ಗುಡ್ರು ಹೊಡಿತಿರುವ ಈ ರಾಜ್ಯವರ್ಧನ ಮುಂದೆ ಕಿಡಿ ನುಡಿಗಳ ಉತ್ತರ ಕೊಡುವೆಯಾ ಮಗನೇ? ಈ ಕ್ಷಣದಲ್ಲಿ ನಿನಗೂ ಅಂತ ಕಾಣಿಸ್ತೀನಿ, ತಡಿ ಮಗನೇ. ತಡ್ರಿ ತಡ್ರಿ ದನ್ಯಾರ, ಆವೇಶ ಮಾಡ್ಕೋಬೇಡ್ರಿ. ಮೊದ್ಲ ಹುಡುಗ ಬುದ್ಧಿ, ಅದ್ರಾಗ ಬಿಸಿ ರಕ್ತ. ಹಾರಾಡ್ತಾನ ಹಾರಾಡ್ಲಿ. ಏ ತಮ್ಮ ಪರಶುರಾಮ, ನೀ ಬಾಂಧಗಳಿಗೆ ಸರಿ ಇಲ್ಲ ಕಾಂತತಿ, ಹೋಗಿ ಬಿಡ್ಪ ನೀ ಹಂಗ. ಏ ರಾಜವರ್ಧನ, ನೀನು ಗುಟ್ರು ಹಾಕೋ ಗೂಳಿ ಅಲ್ಲಲೇ. ನಾಳೆ ದುರ್ಗಾದೇವಿ ಜಾತ್ರೆಯಲ್ಲಿ ಬಲಿಯಾಗುವ ಹರಕೆಯ ಕೋಣ. ಲೇ, ಸಾವುಕಾರ ಸಾವುಕಾರ ಅಂತ ಬಾಳ ಹಾರಾಡ್ಬೇಡ. ನಿಮ್ಮಂತ ಸಾವುಕಾರ್ಕಿ ತೋರ್ಸೋ ನನ್ನ ಮಕ್ಕಳಿಗೆ ಅಪ್ಪ ಕಣೋ ನಾನು, ಅಪ್ಪ. ಅಂದಿನ ಗಂಡುಗಲಿ ವೀರ ಪರಶುರಾಮ ಶ್ರೀಶೈಲ ಅವರ ಗಾಡಿಯಲ್ಲಿ ಬೆಳೆದಿರುವ ಹುಲಿ ಕಣೋ ನಾನು, ಹೆಬ್ಬುಲಿ. ಇನ್ನು ಮುಂದೆ ಐತಿ ಮಕ್ಕ, ನಪ್ಪ ನಪ್ಪ. ಈ ಸಾವುಕಾರ ಏನೋ ಬಗಣಿಗೆ ಊಟನೇ ಇಟ್ಟು ಹೋದಲ್ರಿ ಇವ. ಛತ್ರಿ, ಏನು ನೋಡಿ ಇಷ್ಟೊಂದು ಹುಂಬತನಿಂದ ವರ್ತಿಸುತ್ತಿದ್ದಾನೆ ಈ ಬಿಕಾರಿ ನನ್ನ ಮಗ? ಅಲ್ರಿ ದನ್ಯಾರ, ಇವ್ರ ಹಕ್ಕಿಗತ್ತನ ನನಗೆ ಗೊತ್ತಾಗೈತ್ರಿ. ಅಲ್ರಿ ಸತ್ಯದೇವದಾನಲ್ರಿ ಅವನ ಹಳೆಯ, ಅವೀಗ ಪೊಲೀಸ್ ಆದದ್ದು ಆಯ್ತು, ಮತ್ತು ನಮ್ಮ ಸ್ಟೇಷನ್ಗೆ ಬಂದದ್ದು ಆಯ್ತು ರೀ ದನ್ಯಾರ. ಅಲ್ರಿ ಇವ್ರನ್ನ ಹಿಂಗೆ ಸಿಟ್ಟಿಲೇ ಹೊಡ್ಯಂಗಿಲ್ರಿ, ಸೆಂಟಿಮೆಂಟ್ ಹಾಕೊಂಡು ಹೊಡಿಬೇಕು. ಅದೆಲ್ಲ ಮನೆಗೆ ಹೋಗಿ ಹೇಳ್ತಾನೋ ನೋಡ್ರಿ. ಏ ನಿಮಗಲ್ಲಿ ಕ್ರಾಸ್ನಾಗ ದಾಬಾದಾಗ ಎಲ್ಲ ಫ್ರೀ ಐತಿ, ನಮ್ಮ ಸಹಕಾರ ಹೆಸರು ಹೇಳಿ ಊಟ ಮಾಡಿ ಹೋರಿ. ಛತ್ರಿ, ಈ ನನ್ನ ಮಕ್ಕಳು ಬಾಯಿ ಮಾತಿಗೆ ಬಗ್ಗುವರಲ್ಲ. ಮೊನ್ನೆ ಊರ ಜಾತ್ರೆಯಲ್ಲಿ ಸಡಗರ ಏನು, ಸಂಭ್ರಮ ಏನು, ಇವರನ್ನ ನೋಡ್ಲಿಕ್ಕೆ ಆಗ್ಲಿಲ್ಲ. ಅದರಲ್ಲಿಯೂ ಸತ್ಯದೇವನ ಹೆಂಡತಿ ಸೋಸಿಲ ಏನವಳ ವೈಯಾರ, ಏನವಳ ಮೈ ಮಾಟ. ಅವಳನ್ನ ಕಂಡರೆ ಎರಡು ಕಣ್ಣೂ ಸಾಲಿಲ್ಲೋ ನೋಡೋದಕ್ಕೆ. ಬಾಬಾ, ಈ ನಮನಿ ನಮ್ಮ ಸಹಕಾರ ಹೊಗಳಾಕಂತ ಅಂದ್ಮ್ಯಾಲ ಆಕೆ ಭಾರಿ ಸುಂದ್ರಿನ ಇರ್ಬೇಕ. ಏ ಅಲ್ರಿ ಇದನ್ಯಾರ, ನೀವು ನೋಡಾಕ ಎರಡು ಕಣ್ಣು ಸಾಲಂಗಿಲ್ಲ ಅಂದ್ರೆ ಹಂಗ ನಿಂದ್ರಬೇಡ್ರಿ. ಆಕಿ ಮ್ಯಾಲೆ ಯಾರ್ದು ಕಣ್ಣು ಬೀಳಲ್ದಂಗೆ ನೋಡ್ಕೋರಿ. ಅವಾಗ ಈ ಮಕ್ಕಳ ಗುಮ್ಮುದು ನಮ್ಮ ಕೈಯಾಗೈತಿ. ಕರೆಕ್ಟ್ ಕರೆಕ್ಟ್ ಛತ್ರಪತಿ, ನೀನು ಹೇಳ್ತಿರೋದು ಕರೆಕ್ಟ್. ನೋಡು, ನಾಳೆನೇ ಆ ಕೆಲಸ ನಾನು ಮಾಡಿ ಮುಗಿಸುತ್ತೇನೆ. ಈ ಇಲಿಯಂತೆ ಹಾರಾಡು ನನ್ನ ಮಗ ಝುಮ್ ಮಾಡಬೇಕು, ಹಂಗ ಮಾಡ್ತೀನಿ. जब किस तो कहते नहीं साला. ಛತ್ರಿ ಹೇಳ್ರಿ ದನಿ. ಹಾ, ರೆಡಿ ಮಾಡೋ ಒಂದು ಪಾರ್ಟಿನ. ಹೇ, ನಾ ಅದನ್ನೆಲ್ಲ ಮೊದಲ ತಯಾರು ಮಾಡ್ಕೊಂಡ್ ಬಿಟ್ಟಿನ್ರಿ ಸಾವುಕಾರ. ಸರಿ ಬಾಟ್ಲಿ ಪ್ಲೇಟ್ನ್ಯಾಗ ತುಂಡ, ಮತ್ತು
ಕಣ್ ಮುಂದೆ ಕಾಂಡ ಇಟ್ಟೆಲ್ಲದು ಇದ್ರು ನೀವ್ ಯಾಕೆ ಸುಮ್ ಕುಂತೀರಿ ಶುರು ಹಚ್ಕೊಳ್ರಿ ಮತ್ತ ಏ ಚೋರಿ ನಾಚ್ರೆ ಚೋರಿ ನಾಚು ಐತಿ ಮುಂದೈತಿ ಬರ್ತೀನಿ ನಾ ಅಂತ ಹಾರಾಡು ನನ್ನ ಮಕ್ಕಳಿಗೆ ಒಬ್ಬೊಬ್ಬರಿಗೆ ತಿಳಿಸ್ತೀನಿ. ನಡ್ರಿ ಇದನ್ನ ಯಾರೇನು ಹೋಗೋಣ ನಡ್ರಿ.